ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಭಾಳ ದಿವಸ ಆದಮೇಲೆ ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಆಮೇಲೆ ಮುಂದಿನ ನನ್ನ ಕೆಲಸ. ನಾನು ಲಕ್ಷ್ಮಿ ಇನ್ನೂ ನಿದ್ದೆ ಮೂಡಲ್ಲೇ ಇತ್ತು, ಇನ್ನು ಟೈಮ್ ಇತ್ತು ಮಲ್ಕೊಳ್ಳೋ ಅಂತ ಹೇಳಕ್ಕೆ ಮಲ್ಕೊಳ್ಳೋ ಬಿಟ್ಟು ನಾನು ಎದ್ದು ಹೋದೆ. ನಾನು ಫಸ್ಟ್ ಮಾಡೋದೇ ನನ್ನ ದೇವ್ರ ದರ್ಶನ ಡೈಲಿ ಆದಮೇಲೆ ನನ್ನ ಮುಂದಿನ ಕೆಲಸ. ನನ್ನ ದೇವ್ರ ದರ್ಶನ ಆದಮೇಲೆ ಹೋಗಿ ಮುಖ ತೊಳ್ಕೊಂಡೆ. ಆಮೇಲೆ ಸ್ವಲ್ಪ ಹೊರಗೆ ಹೋಗಿ ನೋಡ್ದೆ. ವ್ಯೂ ಅಂತೂ ಭಾಳ ಚಲೋ ಇತ್ತು. ಪಕ್ಷಿಗಳ ಸೌಂಡು. ಬೆಳಿಗ್ಗೆ 6 ಗಂಟೆ ಆಗಿತ್ತು ಟೈಮು. ನನಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ನಮ್ಮ ಮೇಲೊಂದು ಬಚ್ಚಿ ಮನೆ ಕಟ್ಲತ್ತದ. ಅದು ಬಂದು ಹೊರಗಡೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಒಳಗೆ ಹೋದ. ರಾತ್ರಿ ಆರಾಮಿದ್ದಿಲ್ಲ, ಭಾಂಡೆ ತಿಕ್ಕಿಲ್ಲ ಹಾಗೆ ಇದ್ದೆವು. ಆಮೇಲೆ ಇವಾಗ ಹೋಗಿ ಭಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಅನ್ನಕ್ಕೆ ಇಡೋಣ ಅಂಥೇಳಿ ಅಕ್ಕಿ ತೊಳೆದು ಒಲೆ ಮೇಲೆ ಇಟ್ಟ. ಆಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂಥೇಳಿ ಸ್ವಲ್ಪ ಬಿಸಿನೀರು ಕಾಸ್ಕೊಂಡೆ. ಬಿಸಿನೀರು ಕಾಸ್ಕೊಂಡು ಗ್ಲಾಸ್ನ ಹಾಕೊಂಡು ಒಂದು 5 ನಿಮಿಷ ಕುಂತು ಬಿಸಿನೀರು ಕುಡ್ದೆ. ಆಮೇಲೆ ನಾನು ಲಕ್ಷ್ಮಿ ಎದ್ದು ಬಂತು ಮಮ್ಮಿ ಅಂಥೇಳಿ. ಆಕೆಗೆ ಟಿಫನಿಗೆ ಚಪಾತಿನೇ ಬೇಕು ಹಂಗಂತೇಳಿ ಹಿಟ್ಟು ನಾದಿಟ್ಟ. ಚಪಾತಿ ಸುಟ್ಟ. ನಾನು ಚಪಾತಿ ಮಾಡೋಕ್ಕೆ ನನ್ನ ಮಗಳು ಸ್ನಾನ ಮಾಡ್ಕೊಂಡಳು. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಗಡೆ ಶೂಸ್ ಹಾಕೋಲತ್ತಳಕಿ. ಆಮೇಲೆ ಆಕೆಗೆ ನಾನು ತಲೆ ಬಾಚಾದ್ಮೇಲೆ ಊಟ ಮಾಡಿದಳು. ಆಮೇಲೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ದೆ. ಲಂಚ್ ಬ್ಯಾಗ್ ರೆಡಿ ಆಯಿತು. ಈಗ ಮತ್ತೆ ಕೆಳಗೆ ಹೋಗಿ ವ್ಯಾನಿಗೆ ವೇಟ್ ಮಾಡ್ತಳು. ಅಷ್ಟರಾಗೆ ನಮ್ಮ ಮನೆ ಎದುರು ಒಂದು ನವೀನ್ ಪಬ್ಲಿಕ್ ಸ್ಕೂಲ್ ಅಂತ ಆ ಮಕ್ಕಳು ಬಂದರು. ಆ ಮಕ್ಕಳನ್ನೂ ವ್ಲಾಗ್ದಾಗ ಕ್ಯಾಚ್ ಮಾಡ್ಕೊಂಡೆ. ಅಷ್ಟರಾಗೆ ನನ್ನ ಮಗಳು ವ್ಯಾನ್ ಬಂತು. ವ್ಯಾನ್ ಕುಂತು ಮಮ್ಮಿ ಟಾಟಾ ಅಂಥೇಳಿ ಟಾಟಾ ಮಾಡಿ ಹೋದಳು. ಆಕೆ ಹೋದ್ಮೇಲೆ ಬಂದು ಒಂದು 5 ನಿಮಿಷ ಅಂಥೇಳಿ ಕೂಡೋದಿದೆಯಲ್ಲ. ಅದಾದಮೇಲೆ ನಾನು ಬದಿಂದೆಲ್ಲ ಕೆಲಸ ಮಾಡಿಕೊಂಡು ಮತ್ತು ನನ್ನ ಡ್ಯೂಟಿಗೆ ನಾನು ಹೋಗಬೇಕು. ಇವತ್ತು ಫ್ರೈಡೇ ಅಂಥೇಳಿ ತಲೆ ಸ್ನಾನ ಮಾಡಿದ್ದೆ. ಆಮೇಲೆ ಬಟ್ಟೆ ಒಗ್ದು ಬಟ್ಟೆ ಎಲ್ಲ ಒಣಗ್ದೆ. ಈಗ ರೆಡಿ ಆಗಬೇಕು. ಎಲ್ಲ ಕೆಲಸ ಮುಗಿಸಿ ಡ್ಯೂಟಿಗೆ ಹೋಗಿ ನಾನು ರೆಡಿ ಆದ. ಮನೆ ಬೀಗ ಹಾಕ್ಲತ್ತೀನಿ. ಕೆಳಗಡೆ ನನ್ನ ಗಾಡಿ ನನ್ನ ಕಡೆ ವೇಟ್ ಮಾಡತ್ತದ. ಈ ಮನುಷ್ಯನ ಜೀವನನೇ ಒಂದು ಬದುಕೋಸ್ಕರ ಹೋರಾಟ ಆಗೋಗಿದೆ. ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.